ಐ ಥಿಂಕ್ ಟಗರುನಲ್ಲಿ ದೇರ್ ಇಸ್ ಅ ಡೈಲಾಗ್ ಸೇಯಿಂಗ್ ದಟ್ ನಾನು ಹಾರಾಡ್ತಾ ಇರೋ ಹಕ್ಕಿ ಕಣಮ್ಮ ಅಂತ. ಐ ಫೀಲ್ ದ್ಯಾಟ್ my voice, lesser it is heard, lesser famous I will be, and I think I can escape that route of validation. ಅವರು ಒಂದು ಡೈಲಾಗ್ ಹೇಳಿದರು, ನನ್ನ ಟೀಮಲ್ಲಿ ಗುರು ಅಂತ ಯಾರೂ ಇರೋದಿಲ್ಲ, ಅಲ್ಲಿ ಕೆಲಸ ಮಾಡ್ತಾ ನೋಡ್ತಾ ಕೆಲಸ ಕಲಿಬೇಕು. ನೀನು ನನ್ನ ಟೀಮ್ಗೆ ಬಂದ ಮೇಲೆ ನೀನು ಆ್ಯಕ್ಟರಾಗೇ ಇರ್ತೀಯಾ, ನೀನು ಇನ್ನೂ ಜಾಸ್ತಿ ಅದಕ್ಕಿಂತ ಬಿಯಾಂಡ್ ಏನಾದ್ರು ಕಲಿತೀಯಾ, ಅದು ನಿನ್ನ ಕೈಗಿಲ್ಲಿ ಇರೋದು. ಇಟ್ ಈಸ್ ಲೆಫ್ಟ್ ಟು ಯು. ನೀನು ಹೆಂಗೆ ಇದನ್ನ ಪರ್ಸ್ಯೂ ಮಾಡ್ತೀಯ ಅನ್ನೋ. ನನಗೆ ಅನ್ಸೋದೇನಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ನೀವಿಷ್ಟು ಮಾಡಿ ಇಷ್ಟು ಗ್ರ್ಯಾಟಿಟ್ಯೂಡ್ ಇರುತ್ತೆ ಅವ್ರಿಗೆ. ಗಂಡು ಮಕ್ಕಳಿಗೂ ಇರುತ್ತೆ, ಬಟ್ ಅದು ಗಂಡು ಮಕ್ಕಳೇ ಅವರಿಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಕೊತಾರೆ. ಬಟ್ ಒಂದು ಹೆಣ್ಣಿಂದ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ತುಂಬ ಕಡಿಮೆ ಜನ ಅದನ್ನು ಹೇಳ್ಕೊಳ್ಳೋದು. ನನಗೆ ಒನ್ ಪಾಯಿಂಟ್ ಆಫ್ ಟೈಮ್ ಐ ಆಲ್ಸೋ ಫೆಲ್ಟ್ ದ್ಯಾಟ್ ಸಮ್ವೇರ್ ಮೇ ಬಿ ನಾನು ತೊಗೊಂಡಿರೋ ಯಾವುದೋ ಒಂದು ಡಿಸಿಷನ್ನಿಂದ ಮೇ ಬಿ ದಟ್ ರೋಲ್ ವಾಸ್ ಟು ಬೋಲ್ಡ್ ಅಂತಲೂ ಕೆಲವೊಂದೆಲ್ಲ ಅನಿಸಿರೋದಿದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.